ಸ್ನೇಹಿತರೆ ನಮಸ್ಕಾರ. ನಮ್ಮೂರು ಮಿರ್ಲೆ ಚಾನಲ್ಗೆ ಸ್ವಾಗತ. ನಾನು ಮಂಜುನಾಥ್ ಮಿರ್ಲೆ. ಆದಮೇಲೆ ತುಂಬ ದಿನಗಳ ನಂತರ ನಾನು ಮತ್ತೊಂದು ವಿಶೇಷವಾದ ಸ್ಥಳಕ್ಕೆ ನಾನು ಇವಾಗ ಹೋಗ್ತಾ ಇದ್ದೀನಿ. ಆದಮೇಲೆ ಈ ಒಂದು ವಿಶೇಷವಾದ ಒಂದು ಸ್ಥಳ ಮೈಸೂರಿನ ಭೋಗಾದಿ ಮುಖ್ಯ ರಸ್ತೆಯಲ್ಲಿ ಇರುವ ಶ್ರೀ ಕಂಚಿನ ಕೋಟೆ ಎಳಮಾರಮ್ಮ ದೇವಾಲಯ. ಗ್ರಾಮ ದೇವತೆ ಕಂಚಿನ ಕೋಟೆ ಎಳಮಾರಮ್ಮ ಒಂದು ದೇವಾಲಯ ಇರೋದು ಭೋಗಾದಿ ಮುಖ್ಯ ರಸ್ತೆಯಲ್ಲಿ. ವಿಜಯನಗರ ಬಡಾವಣೆಗೆ ಹೋಗುವಂಥ ದಾರಿನಲ್ಲಿ ಈ ಒಂದು ಕಂಚಿನ ಕೋಟೆ ಎಳಮಾರಮ್ಮ ದೇವಸ್ಥಾನಕ್ಕೆ ನಾವು ಹೋಗ್ಬೋದು. ಈ ಒಂದು ದೇವಸ್ಥಾನ ನಮಗೆ ಯಾವ ರೀತಿ ಇದೆ ಅಂತಂದರೆ, ಈ ಒಂದು ದೇವಸ್ಥಾನ ಒಂದು ವಿಶೇಷವಾದ ಅನುಭವವನ್ನು ನಮಗೆ ನೀಡುತ್ತೆ. ಹಾಗೂ ಈ ದೇವಸ್ಥಾನದ ಒಂದು ಆವರಣ ತುಂಬ ಶುಚಿತ್ವವಾಗಿ ಇರೋದು ಅದ್ಭುತ ಅನಿಸುತ್ತೆ. ಇಲ್ಲಿ ಈ ಒಂದು ದೂರದಿಂದ ನೋಡಿದ್ರೆ ನಮಗೆ ಒಂದು ಬೃಹದಾಕಾರವಾದ ಒಂದು ಆಲದ ಮರ ಕಾಣಿಸುತ್ತೆ. ಈ ಆಲದ ಮರ ಎಷ್ಟು ದೊಡ್ಡದು ಅಂತಂದರೆ ಹತ್ತಿರದಿಂದ ಹೋದಾಗ ನೋಡಿದ್ರೆ ನಮಗೆ ಅದರ ಅನುಭವ ಮತ್ತಷ್ಟು ನಮಗೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರೆ ತುಂಬ ಹತ್ತಿರದಿಂದ ನೋಡಿದಾಗ ಈ ಆಲದ ಮರದ ಬೃಹತ್ ಕೊಂಬೆಗಳನ್ನು ನಾವು ನೋಡ್ಬೋದು. ಯಾವ ರೀತಿ ದೊಡ್ಡದಾಗಿ ಹರಡಿಕೊಂಡಿದೆ ಅಂತ ತುಂಬ ಹಳೆ ಕಾಲದ್ದು ಅನಿಸುತ್ತೆ. ಹಾಗಾಗಿ ದೂರಕ್ಕೂ ಕೂಡ ಈ ಒಂದು ಆಲದ ಮರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸರಿ ಆದರೂ ಈ ಭೋಗಾದಿ ರಸ್ತೆಯಲ್ಲಿ ಇರುವ ಕಂಚಿನ ಕೋಟೆ ಎಳಮಾರಮ್ಮ ದೇವಸ್ಥಾನಕ್ಕೆ ಬಂದರೆ ಈ ಮರದ ನೆರಳಲ್ಲಿ ಕೂತು ಆ ತಾಯಿಯ ದರ್ಶನವನ್ನು ಕೂಡ ನಾವು ಮಾಡ್ಬೋದು. ನಾವು ನೋಡ್ತಿರೋದು ಆವರಣದಲ್ಲಿ ಇರುವ ಈ ಒಂದು ಕಂಚಿನ ಕೋಟೆ ಎಳಮಾರಮ್ಮ ದೇವಾಲಯ. ಈ ದೇವಾಲಯಕ್ಕೆ ಬಂದರೆ ಒಂದು ನಿಸರ್ಗಧಾಮಕ್ಕೆ ಬಂದಿದ್ದೀವೇನೋ ಎನ್ನುವ ಒಂದು ಅನುಭವವಿದೆ. ನೋಡಿ ಎಷ್ಟು ಶುಚಿತ್ವವನ್ನು ಕಾಪಾಡಿದ್ದಾರೆ ಇಲ್ಲಿನ ಒಂದು ಆಯೋಜಕರು ಮತ್ತು ಇಲ್ಲಿನ ಒಂದು ಮೇಲಧಿಕಾರಿಗಳು ಅಂತ ಕೂಡ ಹೇಳ್ಬೋದು. ಇದು ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆ ಪುರಸ್ಕಾರಗಳು ನಡೆಯುತ್ತೆ. ಅತಿ ಹೆಚ್ಚು ಅಂತಂದರೆ ಸೋಮವಾರ ಮತ್ತು ಶುಕ್ರವಾರ ಇಲ್ಲಿನ ಹೆಚ್ಚು ಭಕ್ತಾದಿಗಳು ಈ ಒಂದು ಆಲಯಕ್ಕೆ ಬರ್ತಾರೆ ಅಂತಂದ್ಬಿಟ್ಟು ಇಲ್ಲಿನ ಸಮೀಪದವರು ಹೇಳ್ತಾರೆ. ನೋಡಿ ಇದು ಎಷ್ಟು ಸುಂದರವಾಗಿದೆ ಅಂತಂದರೆ, ನಮಗೆ ಇಲ್ಲಿ ಪಕ್ಕದಲ್ಲಿ ಕಾಣುವಂಥ ಬೇವಿನ ಮರ ಆಗ್ಬೋದು, ಮತ್ತು ಇಲ್ಲಿ ಸುಂದರವಾಗಿ ಕಟ್ಟಿಸಿರ್ತಕ್ಕಂಥ ಒಂದು ಗೋಪುರಗಳ ಮತ್ತು ಕಂಬದ ಸಾಲುಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ನಾನು ಇಲ್ಲಿ ಬಂದಾಗ ದೇವಾಲಯದಲ್ಲಿ ಕ್ಲೋಸ್ ಮಾಡಿದರು, ಆದರೂ ಕೂಡ ಆ ಕಂಚಿನ ಕೋಟೆ ಎಳಮಾರಮ್ಮನ ಒಂದು ದರ್ಶನವನ್ನು ಕೂಡ ನಾನು ಮಾಡಿದೆ. ನೋಡಿ ಇಲ್ಲಿ ಯಾವ ರೀತಿ ಒಂದು ಗಿಡ ಮರಗಳನ್ನ ಬೆಳೆಸಿರೋ ರೀತಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮತ್ತು ದೀಪದ ಕಂಬಗಳನ್ನ ಹಾಕಿದ್ದಾರೆ. ಕುಳಿತುಕೊಳ್ಳಲಿಕ್ಕೆ ವಿಶಾಲವಾದ ಸ್ಥಳಗಳು ಕೂಡ ಇದೆ. ನೋಡಿ ಸುತ್ತ ನುಗ್ಗೆ ಗಿಡಗಳು ಮತ್ತು ಪಪ್ಪಾಯ ಗಿಡಗಳು ಅಂತಂದರೆ ಪರಂಗಿ ಗಿಡಗಳು, ತೆಂಗಿನ ಗಿಡಗಳನ್ನ ಈ ಆವರಣದಲ್ಲಿ ತುಂಬ ಚೆನ್ನಾಗಿ ಹಾಗೆ ಒಂದು ಆರೈಕೆ ಮಾಡಿದ್ದಾರೆ. ನೋಡಿ ದೇವಾಲಯದ ಒಂದು ಸುಂದರ ನೋಟ. ತಾಯಿ ಎಲ್ರಿಗೂ ಕೂಡ ಎಲ್ಲ ರೀತಿಯ ಆಶೀರ್ವಾದವನ್ನು ಮಾಡಲಿ ಅಂತ ಬಿಟ್ಟು ಕೇಳ್ಕೊತಾ ಇದ್ದೀನಿ. ನಾನು ಕೂಡ ಈ ದೇವಾಲಯಕ್ಕೆ ಬಂದರೆ ಒಂದು ರೀತಿ ಏನೋ ಒಂದು ಸಮಾಧಾನ ಚಿತ್ತಭಾವ ನಮಗೆ ಕಾಡುತ್ತೆ. ನೋಡಿ ಕುಳಿತುಕೊಳ್ಳಿಕ್ಕೆ ಒಂದು ಎಲ್ಲ ರೀತಿಯ ಆಸನಗಳು ಕೂಡ ಇದೆ. ತುಂಬ ಚೆನ್ನಾಗಿ ಆಯೋಜಕರು ವ್ಯವಸ್ಥೆ ಮಾಡಿದ್ದಾರೆ. ಒಂದು ಅರಳಿ ಮರ ಇದೆ. ಪಕ್ಕದಲ್ಲಿ ಸಿದ್ದಾಪ್ಪಾಜಿ ದೇವಸ್ಥಾನವನ್ನು ಕೂಡ ನಾವು ಕಾಣ್ಬೋದು. ಸಿದ್ದಾಪ್ಪಾಜಿ ದೇವಸ್ಥಾನ ಕೂಡ ಇದೆ. ಈ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕಂಚಿನ ಕೋಟೆ ಎಳಮಾರಮ್ಮ ಒಂದು ದೇವಾಲಯ. ನಾವೀಗ ಆ ಕಂಚಿನ ಕೋಟೆ ಎಳಮಾರಮ್ಮ ದೇವರ ದರ್ಶನವನ್ನು ಮಾಡ್ತಾಯಿದ್ದೀವಿ. ಆ ಕಂಚಿನ ಕೋಟೆ ಎಳಮಾರಮ್ಮ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತಂದ್ಬಿಟ್ಟು ದೇವರ ಹತ್ರ ನಾನು ಕೂಡ ಬೇಡ್ಕೊತೀನಿ. ಈ ದೇವರನ್ನ ನಾವು ನೋಡ್ತಾ ಇದ್ದರೆ ಮನಸ್ಸಿಗೆ ಏನೋ ರೀತಿಯ ಒಂದು ಸಮಾಧಾನ ಆಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ.